ಗುಂಡ್ಲುಪೇಟೆ ತಾಲೂಕು ಕೂತನೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಮಹಿಳೆಯರ ಪರದಾಟ. ಕೂತನೂರು ಗ್ರಾಮದಲ್ಲಿ ಒಂದು ವಾರದಿಂದ ನೀರಿಲ್ಲದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೂತನೂರು ಗ್ರಾಮದಲ್ಲಿ ನೀರಿಲ್ಲದೆ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ಮೂಲಭೂತ ಸೌಕರ್ಯಗಳಲ್ಲಿ ಒಂದು. ನೀರಿಲ್ಲದೆ ಯಾವ ದಿನನಿತ್ಯದ ಕಾರ್ಯಗಳು ನಡೆಯುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀರಿಲ್ಲದೆ ಜನರು ಒದ್ದಾಡುತ್ತಿದ್ದಾರೆ. ಅಧಿಕಾರಿಗಳ ಗಮನಕ್ಕೂ ಬಂದರೂ ಕೂಡ ಒಂದು ವಾರದಿಂದ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸದೆ ಕೇವಲ 3 ಟ್ಯಾಂಕರನ್ನು ನೀರನ್ನು ಮಾತ್ರ ನೀಡಿದ್ದು ಇದು ಜನರಿಗೆ ಸಾಲದಾಗಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಒಬ್ಬರಿಗೊಬ್ಬರು ಜಗಳ ಶುರು ಆಗಿ ಒಬ್ಬರಿಗೊಬ್ಬರು ಕಿತ್ತಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದುವರೆಗೂ ಗ್ರಾಮಕ್ಕೆ ಭೇಟಿ ನೀಡದೆ ಕೇವಲ ಫೋನ್ ಮೂಲಕ ಮಾತ್ರ ಈ ಭಾಗದ ವಾಟರ್ ಮ್ಯಾನ್ಗೆ ತಿಳಿಸಿ ಸುಮ್ಮನೆ ಇರುವುದು ಇವರ ನಿರ್ಲಕ್ಷ್ಯತನವನ್ನು ತೋರಿಸುತ್ತದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ಗ್ರಾಮಸ್ಥರ ಅಳಲನ್ನು ಕೇಳಿ ಸೂಕ್ತ ಪರಿಹಾರ ನೀಡಬೇಕೆಂದು ಇಲ್ಲಿನ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಸುದ್ದಿಗಾಗಿ ಸಂಪರ್ಕಿಸಿ ಮಿಮಿಕ್ರಿ ರಾಜ್ JPT. 5 ವರ್ಷಕ್ಕೆ ಒಂದು ಸಾರಿ ಓಟನ್ನು ಕೇಳುವಂತಹ ಜನಪ್ರತಿನಿಧಿಗಳು ಮನೆಗೆ ಬಂದು ಓಟನ್ನು ಕೇಳ್ತಾರೆ. ಏನಾಗಿದೆ ನಿಮ್ಮ ಕಷ್ಟ, ಏನಾಗಿದೆ, ನಿಮ್ಮ ಬೀದಿ ದೀಪ ಸರಿ ಇಲ್ವಾ, ಚರಂಡಿ ಸರಿ ಇಲ್ವಾ, ಏನಾಗಬೇಕಾಗಿದೆ, ಕಾಮಗಾರಿ ಏನಾಗಬೇಕಾಗಿದೆ, ನಿಮ್ಮ ಅಳಲೇನು, ನಿಮ್ಮ ಕಷ್ಟ ಏನು, ನಿಮ್ಮ ಪರಿಸ್ಥಿತಿ ಏನು ಅಂತ ಮನೆಗೆ ಬಂದು ಕಾಲಿಗೆ ಬಿತ್ಕೊಂಡು ನಮಸ್ಕಾರ ಮಾಡಿ ಓಟನ್ನು ಗಿಡಿಸ್ಕೊಳ್ತಕ್ಕಂಥ ರಾಜಕಾರಣಿಗಳು ಈ ಒಂದು ಸಂದರ್ಭದಲ್ಲಿ ಜನರ ಒಂದು ಕಷ್ಟವನ್ನು ಸ್ಪಂದಿಸಿ ಇಂತಹ ನೋಡಿ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯ ಯಾವುದು, ನೀರಿಲ್ಲದೆ ಯಾವ ಕೆಲಸನೂ ಕೂಡ ನಡೆಯೋಕ್ಕಾಗಲ್ಲ. ಆದ್ದರಿಂದ ದಯಮಾಡಿ ಇಲ್ಲಿನ ಪಂಚಾಯಿತಿ ಗ್ರಾಮದಲ್ಲಿ ಗೆದ್ದಿರ್ತಕ್ಕಂತಹ ಸದಸ್ಯರಾಗಲಿ ಅಥವಾ ಅಧಿಕಾರಿಗಳಾಗಲಿ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಅವರ ಒಂದು ಅಳಲನ್ನು ನೋಡಿ. ಎಷ್ಟೊಂದು ಜನ ಅಲ್ಲಿ ಪಾಪ ಮಹಿಳೆಯರು ಕಿತ್ತಾಡ್ತಾ ಇದ್ದಾರೆ ನೋಡಿ. ಒಂದೇ ಒಂದು ಟ್ಯಾಂಕರು ಅಲ್ಲಿ ಮಳೆ ಬರ್ತಿದ್ರು ಕೂಡ ಆ ಮಹಿಳೆಯರು ಪಾಪ ನೀರಿಗಾಗಿ ಯಾವ ರೀತಿ ಒಂದು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದರೆ ನಿಜವಾಗ್ಲೂ ಕೂಡ ಇದು ಒಂದು ದೃಶ್ಯ ಮನ ಕಲಕುವಂತಹ ದೃಶ್ಯವಾಗಿದೆ. ಯಾರೇ ಆಗಲಿ ಕೂಡ ನೋಡಿ, ಈ ಗೆದ್ದಂತಹ ಒಂದು ಜನಪ್ರತಿನಿಧಿಗಳು ಏನಿದ್ದಾರೆ, ಏನೇ ಮಳೆ ಬರಲಿ ಏನೇ ಬರಲಿ ಅವರು ಐಷಾರಾಮಿ ಜೀವನವನ್ನು ಕುಂತ್ಕೊಂಡು ಮನೇಲಿ ಕುಂತ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಮಾತ್ರ ಅವ್ರು ಬಳಸ್ಕೊತಾರೆ. ಆದರೆ ಜನಸಾಮಾನ್ಯರ ಗತಿ ಏನು ರೀ? ನಮ್ಮ ಓಟ್ಗಳನ್ನು ನಾವು 500ಕ್ಕೋ 1000ಕ್ಕೋ 2000ಕ್ಕೋ ಮಾರ್ಕೊಳ್ಳೋದು ಅದು ಯಾವತ್ತೂ ಕೂಡ ಸಮಾಜ ಆಗಲಿ ಮತ್ತು ಊರಾಗಲಿ ಗ್ರಾಮವಾಗಲಿ ಯಾವತ್ತೂ ಕೂಡ ಉದ್ಧಾರ ಆಗಲ್ಲ. ಆದ್ದರಿಂದ ಜನರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಯಾವುದೇ ರಾಜಕಾರಣಿಗಳು ಬರಲಿ ನಮ್ಮ ಸೌಕರ್ಯಗಳನ್ನು, ನಮ್ಮ ಮೂಲಭೂತ ಸೌಕರ್ಯಗಳನ್ನು ನೀವು ಕಲ್ಪಿಸಿಕೊಡ್ಬೇಕು. ಮತ್ತು ನಮಗೆ ಒಂದು ನಿವೇಶನ ಆಗಲಿ ಏನಾಗಲಿ ಸೈಟ್ ಆಗಲಿ ಅದನ್ನು ನಾವು ಕೇಳಬೇಕು. ಅದು ಬಿಟ್ಬಿಟ್ಟು ನಾವು 500ಕ್ಕೋ 1000ಕ್ಕೋ ಹಣದ ಆಸೆಗೆ ನಾವು ನಮ್ಮ ಪವಿತ್ರವಾದಂಥ ಓಟ್ಗಳನ್ನು ಮಾರ್ಕೊಂಡ್ರೆ ಇದೇ ಒಂದು ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ತದೆ. ಅದರಿಂದ ತಾವು ದಯವಿಟ್ಟು ಎಲ್ಲ ನನ್ನ ಮತದಾರ ಪ್ರಭುಗಳಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ನೋಡಿ. ಕನಿಷ್ಠವಾದಂತಹ ಮೂಲಭೂತ ಸೌಕರ್ಯ ಯಾವುದು? ನೀರು ಅಮೃತ ಜಲ. ಈ ನೀರಿದ್ದರೆ ಒಂದು ಅಡುಗೆ ಮಾಡೋದಕ್ಕಾಗಲಿ ಮತ್ತು ಶೌಚಾಲಯಕ್ಕಾಗಲಿ ಪ್ರತಿಯೊಂದು ನಿತ್ಯ ಕರ್ಮಗಳು ಕೂಡ ನೀರು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಹಾಗಾಗಿ ನೋಡಿ, ಈ ಮಹಿಳೆಯರು ಪಾಪ ಎಷ್ಟೊಂದು ಈ ಮಳೆಯಲ್ಲಿ ಇದ್ದರೂ ಕೂಡ ಅವರ ಒಂದು ಆಕ್ರಂದನ ಮತ್ತು ಒಬ್ರಿಗೊಬ್ಬರು ಅವರಲ್ಲಿ ಜಗಳ ಆಡ್ಕೊಂಡು ಪಾಪ ನೀರನ್ನು ಟ್ಯಾಂಕರ್ ಮುಖಾಂತರ ಬರೀ 1 ಟ್ಯಾಂಕರ್ ಸಾಲಲ್ಲ, ಕೂತನೂರು ಗ್ರಾಮಕ್ಕೆ ಇನ್ನೂ 5 ಟ್ಯಾಂಕರ್ ಮುಖಾಂತರ ಒಂದು ವಾರದಿಂದ ನೀರಿಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಜನಗಳ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ. ಅಂದರೆ ಈಗ ಇದ್ದವ್ರೇನ ಪಾಪ ಅವರು ಅದು ಇದು ಏನು ಮಾಡ್ಕೋಬೋದು, ಆದರೆ ಇಲ್ಲದವ್ರು ಏನು ಮಾಡೋದು? ಹಾಗಾಗಿ ಇತ್ತ ಕಡೆ ಗಮನ ಕೊಡಿ ಸ್ನೇಹಿತರೆ. ಮಳೆ ಬರೀ